ದೇಶಭಕ್ತಿಯ ಕುರಿತಂತ ಸಾಲು ಸಾಲು ಸಿನಿಮಾಗಳು ಇತ್ತೀಚಿನ ಕೆಲವು ದಿನಗಳಲ್ಲಿ ಬಂದು ಹೋದವು. ಕಾಶ್ಮೀರ್ ಫೈಲ್ಸು, ಅಜ್ಮೇರ್ ಫೈಲ್ಸು, ಆನಂತರ ಕೇರಳ ಫೈಲ್ಸ್ ಬಂತು, ಆರ್ಟಿಕಲ್ 370 ಇತ್ತೀಚೆಗೆ ಬಂತು. ಅದರ ಹಿಂದೆ ಅಥವಾ ಅದಕ್ಕಿಂತ ಮುಂಚೆನೇ ವ್ಯಾಕ್ಸಿನ್ ವಾರ್ ಬಂದಿತ್ತು, ರಜಾಕಾರರ ಮೂವಿ ಬಂತು. ಅಫ್ಕೋರ್ಸ್ ನಂಗೆ ನೋಡ್ಲಿಕ್ಕೆ ಆಗಲಿಲ್ಲ, ಇಲ್ಲಿ ಬಹಳ ಕಡೆ ಆ ಥಿಯೇಟ್ರಲ್ಲಿ ಇರಲೂ ಇಲ್ಲ. ಆದರೆ ಈಗ ಒಂದು ಅದ್ಭುತವಾಗಿರುವಂಥ ಮತ್ತೊಂದು ಸಿನಿಮಾ ಬಂದಿದೆ. ರಣದೀಪ್ ಹುಡ್ಡಾ ನಿರ್ಮಾಪಕ, ನಿರ್ದೇಶಕ ಮತ್ತು ನಟನಾಗಿ ತಂದಿರುವಂಥ ಮೂವಿ ಸಾವರ್ಕರ್ ಕುರಿತಂಥ ಚಲನಚಿತ್ರ ಬಂದಿದೆ. ಬಹಳ ಹಿಂದೆ ಸಾವರ್ಕರ್ ಕುರಿತಂಥ ಒಂದು ಚಲನಚಿತ್ರ ಬಂದಿತ್ತು. ಅದನ್ನು ಅನೇಕ ವರ್ಷಗಳ ಕಾಲ ನಾವು ಅದನ್ನು ಏನಂತಂದರೆ ಏನನ್ನಾದರೂ ನೋಡಬೇಕು, ನಾವು 4 ಜನ ಕೂತಿದ್ದೀವಿ ಅಂತಂದಾಗ ಅದನ್ನೇ ನೋಡ್ತಾ ಕೂತಿರುವಂಥ ರೂಢಿ ಇತ್ತು. ಆ ಸಿನಿಮಾದ ವೈಶಿಷ್ಟ್ಯ ಏನು ಅಂತಂದರೆ ಅದಕ್ಕೆ ಹಣವನ್ನು ಕೂಡ ಜನರಿಂದ ಒಟ್ಟು ಮಾಡಲಾಗಿತ್ತು. ಕೆಲವರು ತಮ್ಮ ಮೈ ಮೇಲಿನ ಆಭರಣಗಳನ್ನು ಮಹಾರಾಷ್ಟ್ರದಲ್ಲಿ ಕೊಟ್ಟು ಈ ಸಿನಿಮಾ ಮಾಡಲೇಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಕೂಡ ಆ ಸಿನಿಮಾದೊಂದಿಗೆ ತಳಕಾಕೊಂಡಿತ್ತು. ಆದರೆ ಈಗ ಬಂದಿರುವಂಥ ಈ ಬಯೋಪಿಕ್ ಏನಿದೆ ಅದು ನಿಜವಾಗ್ಲೂ ಒಂದು ವಿಶೇಷವಾಗಿರುವಂಥ ಸಿನಿಮಾ ಅಂತ ನನಗನ್ಸುತ್ತೆ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದರೆ, ಅದರಲ್ಲಿ ರಣದೀಪ್ ಹುಡ್ಡಾ ಅದು ತುಂಬ ಪಾಪ್ಯುಲರ್ ಆಯ್ತಲ್ಲ. ರಣದೀಪ್ ಹುಡ್ಡಾ ಈ ಸಿನಿಮಾಗೋಸ್ಕರ 30 kg ಕಡಿಮೆ ಮಾಡ್ಕೊಂಡಿದ್ದಾರೆ, ವೆಯ್ಟ್ ಇಳಿಸ್ಕೊಂಡಿದ್ದಾರೆ ಅಂತ ಒಂದು ಪಾರ್ಟ್. ಆದರೆ ನಾನು ಇಡೀ ಸಿನಿಮಾದಕ್ಕಿಂತ ಮುಂಚೆ ಈ ಸಿನಿಮಾ ನೋಡೋಕ್ಕಿಂತ ಮುಂಚೆ ರಣದೀಪ್ ಹುಡ್ಡಾ ಅಜಿತ್ ಭಾರತಿ ಕೊಟ್ಟಂತ ಇಂಟರ್ವ್ಯೂ ಕೇಳ್ತಾ ಇದ್ದೆ. ಅದರಲ್ಲಿ ರಣದೀಪ್ ಹುಡ್ಡಾ ಎಷ್ಟು ಅಧ್ಯಯನ ಮಾಡಿದ್ದಾರೆ ಸಾವರ್ಕರ್ನ ಅಂತಂದ್ರೆ ಒಂಥರ ನನಗನ್ಸುತ್ತೆ ಸಾವರ್ಕರ್ ಪರಕಾಯ ಪ್ರವೇಶ ಆಗಿದೆ ಅಂತ ನಿಸ್ಸಂಶಯವಾಗಿ ಈ ಸಿನಿಮಾ ನೋಡಿದಾಗ ಅನ್ಸುತ್ತೆ. ಒಂದೇ ಮಾತಲ್ಲಿ ಹೇಳ್ಬೋದು ಅಂತಂದರೆ, ಈ ಸಿನಿಮಾಕ್ಕೆ ಹೋಗಿ ಬಂದು ಯಾರಿಗಾದರೂ ಈ ಸಿನಿಮಾ ಇಷ್ಟ ಆಗಲಿಲ್ಲ ಅಂತಂದರೆ, ಒಂದು ಅವರು ಸಾವರ್ಕರ್ನ ದ್ವೇಷಿಸ್ತಾರೆ ಅಥವಾ ಅವರು ಸಾವರ್ಕರ್ನ ಪ್ರೀತಿಸುವಷ್ಟು ಓದ್ಕೊಂಡೇ ಇಲ್ಲ ಅಂತ ಅರ್ಥ. ಯಾರು ಸಾವರ್ಕರ್ನ ಓದಿರ್ತಾರೋ, ಬಿಲೀವ್ ಮೀ, ನಾನು ಇದನ್ನು ಅತಿಶಯೋಕ್ತಿ ಅಂತ ಹೇಳ್ತಿಲ್ಲ, ಸಾವರ್ಕರ್ನ ಓದಿದ್ರೆ, ಸಾವರ್ಕರ್ರ ಕುರಿತಂತೆ ಕೇಳಿದರೆ ಅವ್ರಿಗೆ ಹೆಂಗೆ ಆಗ್ಬಿಟ್ಟಿರತ್ತೆ ಅಂತಂದರೆ, ಈ ಸಿನಿಮಾದಲ್ಲಿ ರಣದೀಪ್ ಹುಡ್ಡಾ ನೋಡ್ತಾ ಇರುವಾಗ ಸಾಕ್ಷಾತ್ ಸಾವರ್ಕರ್ರೇ ಆ ಥರ ಇದ್ರೇನೋ ಎನಿಸುವಷ್ಟರ ಮಟ್ಟಿಗೆ ರಣದೀಪ್ ಹುಡ್ಡಾ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾನು ಇಡೀ ಸಿನಿಮಾನ ಗಮನಿಸಿದಾಗ ನಂಗೆ ಕಂಡು ಬಂದಿರುವಂಥ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮೊದಲನೇದಾಗಿ ಸಿನಿಮಾದಲ್ಲಿ 2 ಪಾರ್ಟ್ ಇದೆ. ಮೊದಲನೇ ಪಾರ್ಟು ಕಾಲಾಪಾನಿಗೆ ಹೋಗೋಕ್ಕಿಂತ ಮುಂಚಿನದ್ದು, ಆ್ಯಂಡ್ ಆ ನಂತರ ಕಾಲಾಪಾನಿ ಮತ್ತು ವಾಪಸ್ ಬಂದ ನಂತರ ಅವ್ರು ಮಾಡಿರುವಂಥ ಸಾಧನೆಗಳದ್ದು. ಬಟ್ ನನಗನ್ಸಿದ್ದು ಅವ್ರು 2ನೇ ಪಾರ್ಟಿಗೆ ಹೆಚ್ಚಿನ ಮಹತ್ವ ಕೊಟ್ಟಿರೋದು ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕೆ ಅಂತಂದರೆ ಸಾವರ್ಕರ್ರ ಒಟ್ಟಾರೆ ಈ ಪ್ರಯಾಸವನ್ನು ಅನ್ಸೋ ರೀತಿಯಲ್ಲಿ ಮರ್ತೋಗ್ಬಿಟ್ಟಿದೆ ಇಡೀ ಸಮಾಜ ಅಂತ. ಎಲ್ಲಿವರೆಗೂ ಅಂತಂದರೆ ಕಾಂಗ್ರೆಸ್ನವರು ಸಾವರ್ಕರ್ ಏನೇನು ಮಾಡಿದ್ರು ಅನ್ನೋದ್ರ ಕುರಿತಂತೆ ಹೇಳುವಾಗ ಅಬದ್ಧಗಳನ್ನು ಮಾತನಾಡ್ತಿರ್ತಾರಲ್ಲ, ಅದನ್ನು ನಾವು ಗಮನಿಸಿದರೆ ಗೊತ್ತಾಗುತ್ತೆ ಇಡೀ ಸಿನಿಮಾದಲ್ಲಿ ಅದನ್ನು ಹೇಗೆ ಬಿಂಬಿಸಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ನನಗನ್ಸೋದು ಮದನ್ ಲಾಲ್ ಧಿಂಗ್ರಾ ಮತ್ತು ಸಾವರ್ಕರ್ರ ನಡುವಿನ ಸಂಬಂಧವನ್ನು ಸಿನಿಮಾ ವಿಶಿಷ್ಟವಾಗಿ ತೋರಿಸುತ್ತೆ. ಮದನ್ ಲಾಲ್ ಧಿಂಗ್ರಾ ಸಾವರ್ಕರ್ನ ಅವರೊಡನೆ ಸಂಭಾಷಿಸುವಂಥ ರೀತಿ, ಕೊನೆಗೊಂದ್ಸಲ ನಾನು ಸಾಯ್ಲಿಕ್ಕೆ ಅಂತ ಹೋಗೋಕ್ಕಿಂತ ಮುಂಚಿನ ದಿನ ತಮಾಷೆ ಮಾಡ್ತಾ ಸಾವರ್ಕರ್ ನಿಮಗಿಂತ ನಾನೇ ಸ್ಮಾರ್ಟ್ ಆಗಿದ್ದೀನಿ ಅಂತ ಹೇಳೋದು, ಇವೆಲ್ಲವೂ ಕೂಡ ಎಷ್ಟು ಚೆನ್ನಾಗಿದೆ ಅಂತಂದರೆ ಕ್ರಾಂತಿಕಾರಿಗಳ ಬದುಕು ಹೇಗಿದ್ದಿರ್ಬೋದು ಅಂತ. ಹೇಗೆ ಸಾವರ್ಕರ್ ಕುಳಿತಿದ್ದ ಪಕ್ಕದ ರೂಮ್ನಲ್ಲಿ ಪಾರ್ಟಿ ಮಾಡ್ಕೊಂಡಿರ್ತಿದ್ದ ಮದನ್ ಲಾಲ್ ಧಿಂಗ್ರಾ ಕೂಡ ಸಾವರ್ಕರ್ರ ಪರಮ ಭಕ್ತನಾಗಿ ಕರ್ಜನ್ ವಾಯ್ಲಿ ಹತ್ಯೆ ಮಾಡೋವರೆಗೂ ಹೋಗ್ತಾನೆ ಅನ್ನೋದನ್ನ ಸೂಕ್ಷ್ಮವಾಗಿ ಎಳೆಯನ್ನು ಹಿಡಿದಿಡುವಂಥ ಪ್ರಯತ್ನ ಮಾಡಲಾಗಿದೆ. ಆಮೇಲೆ 2ನೇದು, ಸಾವರ್ಕರ್ ಲಂಡನ್ನಲ್ಲಿರುವಾಗಲೇ ಅಲ್ಲಿ ಪುಸ್ತಕ ಬರೆದಿದ್ದು, ಆ ಪುಸ್ತಕವನ್ನು ಭಾರತಕ್ಕೆ ತಲುಪಿಸಿದ್ದು, ಅದು ಜನರಿಂದ ಜನಕ್ಕೆ ಹಬ್ಬುತ್ತಾ ಇದ್ದಿದ್ದು, ಮತ್ತು ಈ ಪುಸ್ತಕದ ಕಾರಣಕ್ಕೋಸ್ಕರ ಮುಂದೆ ಅನೇಕ ಭಿನ್ನ ಭಿನ್ನ ವಿಚಾರಗಳಿಗೋಸ್ಕರ ಸಾವರ್ಕರ್ ಅಣ್ಣನನ್ನು ಬಂಧಿಸಿದ್ದು, ಕಲೆಕ್ಟರ್ ಜಾಕ್ಸನ್ ಹತ್ಯೆ ಮಾಡಲಿಕ್ಕೆ ಇಲ್ಲಿಂದಲೇ ಪಿಸ್ತೂಲನ್ನು ಇವರು ಕಳಿಸ್ಕೊಟ್ಟಿದ್ದು, ಆ ಕಲೆಕ್ಟರ್ ಜಾಕ್ಸನ್ನ ಹತ್ಯೆ ಆದ ನಂತರ ಸಾವರ್ಕರ್ ಅಣ್ಣನನ್ನ, ಅಥವಾ ಕಲೆಕ್ಟರ್ ಜಾಕ್ಸನ್ ಹತ್ಯೆಗಿಂತ ಸ್ವಲ್ಪ ಮುಂಚೆ ಸಾವರ್ಕರ್ ಅಣ್ಣನನ್ನ ಕಾಲಾಪಾನಿಗೆ ಕಳಿಸೋದು, ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ವಿವರವಾಗಿ ಬಂದಿದೆ ಅಂತ. ಆದರೆ 2ನೇ ಪಾರ್ಟ್ ಇದೆಯಲ್ಲ, ಅದು ಮಾತ್ರ ಎಂಥವನ ಹೃದಯವನ್ನು ಕರಗಿಸಬಲ್ಲಂಥದ್ದು. ಸಾವರ್ಕರ್ ಅನ್ನುವಂಥ ನಿಜವಾದ ವ್ಯಕ್ತಿತ್ವ ಕಂಡು ಬರೋದೇ ಸೆಕೆಂಡ್ ಪಾರ್ಟಲ್ಲಿ ಅಂತ ನನಗನ್ಸುತ್ತೆ. ಮೊದಲನೇ ಪಾರ್ಟನ್ನು ನಾವು ನೋಡಿದ್ರೆ ಅದರಲ್ಲಿ ಅನೇಕ ಕ್ರಾಂತಿಕಾರಿಗಳ ಬದುಕು ಹಾಗೇ ಇರುತ್ತೆ. ಅಫ್ಕೋರ್ಸ್ ಸಾವರ್ಕರ್ ಇವರೆಲ್ಲರಿಗಿಂತ ಒಂದು ತೂಕ ಮೇಲೆ ಆಗ್ತಾರೆ. ಯಾಕೆ ಅಂತಂದರೆ ವಿದೇಶಕ್ಕೆ ಹೋಗಿ ಅಲ್ಲಿಂದ ಕ್ರಾಂತಿಕಾರ್ಯ ಮಾಡ್ತಾ ಅಲ್ಲಿ ಜನರನ್ನು ಉದ್ದೀಪಿಸಿ ಅದರ ಮೂಲಕ ಭಾರತದ ಇಡೀ ಹೋರಾಟವನ್ನು ಕಂಟ್ರೋಲ್ ಮಾಡೋದನ್ನ ಬಹುಶಃ ಈ ದೇಶದ ಮತ್ಯಾವ ಕ್ರಾಂತಿಕಾರಿಗಳು ಇಷ್ಟು ವ್ಯಾಪಕವಾಗಿ ಮಾಡಿರಲಿಕ್ಕಿಲ್ಲ. ಬಟ್ ಸೆಕೆಂಡ್ ಪಾರ್ಟ್ ಇದೆಯಲ್ಲ, ಸಾವರ್ಕರ್ ಕಾಲಾಪಾನಿಗೆ ಬರೋದು, ಕಾಲಾಪಾನಿಗೆ ಬಂದ ನಂತರ ಅಲ್ಲಿನ ಬದುಕು, ಮಿತ್ರೇ, ಬಿಲೀವ್ ಮೀ, ರಣದೀಪ್ ಹುಡ್ಡಾ ಡೈರೆಕ್ಟರ್ ಆಗಿಯೂ ಕೂಡ ಮತ್ತು ಆ್ಯಕ್ಟರ್ ಆಗಿಯೂ ಕೂಡ ಸೆಲ್ಯೂಟ್ ಕೊಡಬೇಕಾಗಿರುವಂಥ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಮೊದಲಿಗೆ ಸಾವರ್ಕರ್ನ ತನ್ನ ಸೆಲ್ಲಿಗೆ ಹಾಕಿದಾಗ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರೀತಾರೆ. ಪ್ರಾಬಬ್ಲಿ ಸಾವರ್ಕರ್ ಅಲ್ಲಿರುವಷ್ಟು ಕಾಲ ಒಂದು 3-4 ಬಾರಿ ಸಾಲಿಟರಿ ಕನ್ಫೈನ್ಮೆಂಟಿಗೆ ಹೋಗಿದ್ದಿರ್ಬೋದು. ಸಾಲಿಟರಿ ಕನ್ಫೈನ್ಮೆಂಟ್ ಅಂತಂದರೆ ಒಬ್ಬರನ್ನೇ ಸೆಲ್ಲಿಗೆ ಹಾಕ್ಬಿಡ್ತಾರೆ, ಎಷ್ಟು ದಿನಗಳ ಅಂತ ಗೊತ್ತಿಲ್ಲ, ಕತ್ತಲಲ್ಲೇ ಇರಬೇಕು, ಬೆಳಕು ಕೂಡ ಬರದೇ ಇರುವಂಥ ವ್ಯವಸ್ಥೆ. ಹೀಗಾಗಿ
ರಾತ್ರಿ ಆಗಿದೆಯೋ ಅಥವಾ ಈಗಿನ ಪರಿಸ್ಥಿತಿ ಏನಿದೆಯೋ ಅಂತ ಗೊತ್ತಿಲ್ಲದ ಅತ್ಯಂತ ಎಂಥ ಪರಿಸ್ಥಿತಿ ಅಂತಂದ್ರೆ ಎಂಥ ಗಟ್ಟಿಗನನ್ನ ಒಳಗಾಕಿದ್ರು ಕೂಡ ಮೆತ್ತಗಾಗಿ ಬರ್ತಾನೆ. ಆ ಪರಿಸ್ಥಿತಿ ಹೇಗಿದೆ ಅಂತ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಸಾವರ್ಕರ್ಗೆ ನಿರಂತರವಾಗಿ ಚಿಂತೆಗಳು ಅಪ್ಪಳಿಸ್ತವೆ, ಚಿಂತನೆಗಳು, ಈ ಹಿಂದೆ ಆಡಿದ ಮಾತುಗಳು, ಅವ್ರಿಗೆ ಬೇರೆ ಬೇರೆ ಹೇಳಿದ ಮಾತುಗಳು ಒಂದಾದ್ಮೇಲೆ ಒಂದು ಬರುತ್ತೆ. ಅದನ್ನು ಮೀರಿ ನಿಲ್ಲಕ್ಕೆ ಸಾವರ್ಕರ್ ದಂಡ ಬಸ್ಕಿ ಹೊಡಿತಾರೆ. ಸೊ ದಟ್ ತನ್ನ ದೇಹವನ್ನು ಚೆನ್ನಾಗಿ ದಂಡಿಸಿದ್ರೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೋದೇನೋ ಅಂತ. ಆ ಹೃದಯ ವಿದ್ರಾವಕವಾದ ದೃಶ್ಯ ಇದೆಯಲ್ಲ, ಐ ಡೋಂಟ್ ಥಿಂಕ್ ಮತ್ತಾರಾದರೂ ಅಷ್ಟು ಚೆನ್ನಾಗಿ ತೋರಿಸಬಲ್ಲರು ಅಂತ. ಸಾವರ್ಕರ್ ಅನುಭವಿಸುವಂಥ ಯಾತನೆಗಳನ್ನು, ಸಾವರ್ಕರ್ ಅಲ್ಲಿ ಇತರರಿಗೆ ಪ್ರೇರಣೆ ಆಗೋದನ್ನು, ಎಲ್ಲಕ್ಕಿಂತ ಕೆಟ್ಟ ಸಂಗತಿ ಅಂತಂದ್ರೆ ಸ್ವತಃ ಅಣ್ಣ ಅಲ್ಲಿದ್ದಾಗಲೂ ಸಾವರ್ಕರ್ನ ಅಣ್ಣ ನೋಡ್ಲಿಕ್ಕೆ ಅನೇಕ ತಿಂಗಳುಗಳು ತಗೊಳ್ತು. ಆನಂತರ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡು ಮಾತನಾಡಲಿಕ್ಕೆ 9 ವರ್ಷ ಹಿಡಿತು. ಅದರಲ್ಲಿ ತೋರಿಸ್ತಾರೆ. ಸಾವರ್ಕರ್ಗೆ ಒಂದು ಪೆನ್ಸಿಲ್ ಕೊಟ್ಟಿರಲಿಲ್ಲ. ಮೊದಲನೇ ಬಾರಿಗೆ ಅವರಿಗೆ ಪೆನ್ನನ್ನು ಕೈ ಕೊಟ್ಟಾಗ, ಫೌಂಟೇನ್ ಪೆನ್ನನ್ನು ಕೈ ಕೊಟ್ಟಾಗ ಅವ್ರ ಮುಖದ ಆನಂದ ಗಮನಿಸಬೇಕು. ಅವರ ಹಲ್ಲುಗಳಲ್ಲಾಗಿರುವಂಥ ಬದಲಾವಣೆ, ಅವೆಲ್ಲವನ್ನು ಹೆಂಗೆ ತೋರಿಸಿದ್ದಾರೆ ಅಂತಂದರೆ ಮಿತ್ರ, ಐ ಜಸ್ಟ್ ವಾಂಟ್ ಟು ಸೇ ಒಂದೇ ಒಂದು ಮಾತು, ಒಂದ್ಸಲ ಸಾವರ್ಕರ್ ಮೂವಿ ನೋಡ್ಕೊಂಡು ಯಾರ್ಯಾರು ಸಾವರ್ಕರ್ ಕುರಿತಂತೆ ಅಬದ್ಧವಾಗಿ ಮಾತನಾಡ್ತಾರೋ ಅವರಿಗಿರೋದು ಸಾವರ್ಕರ್ ಕ್ಷಮಾಪತ್ರ ಬರೆದ್ರು ಅಂತ. ನನಗಂತೂ ಈ ಕಾಂಗ್ರೆಸ್ ಮತ್ತು ಅದರ ಸಮರ್ಥಕರ ಲೋ ಲೆವೆಲ್ IQ ಬಗ್ಗೆ ಎಷ್ಟು ಅಯ್ಯೋ ಪಾಪ ಅನ್ಸುತ್ತೆ ಅಂತಂದ್ರೆ, ಸಾವರ್ಕರ್ ಅಲ್ಲಿರುವಾಗ ಒಂದು ಮಾತನ್ನು ಹೇಳ್ತಾರೆ, ಇಲ್ಲಿ ನನಗೆ ಅಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಏನು ದಾರಿನೇ ಇಲ್ಲ, ಹೀಗಾಗಿ ಇಲ್ಲಿ ಬುಲ್ಬುಲ್ ಹಕ್ಕಿಗಳು ಬರ್ತವೆ, ಇವುಗಳ ಮೇಲೆ ಕೂತ್ಕೊಂಡು ನಾನು ನನ್ನ ಭಾರತವನ್ನು ನೋಡ್ತೀನಿ ಅಂತ ಸಾವರ್ಕರ್ ಏನು ಸುಂದರವಾಗಿ ಬರೆದಿದ್ರು ಅದನ್ನು ಬುಲ್ಬುಲ್ ಹಕ್ಕಿಗಳ ಮೇಲೆ ಕೂತ್ಕೊಂಡು ಹಾರಾಟ ಮಾಡುವ ಸಾವರ್ಕರ್ ಅಂತ ಆಡಿಕೊಳ್ತಾರಲ್ಲ, ಎಂಥ ಅಯೋಗ್ಯ ಸಂತಾನಗಳಿವು ಅಂತ ನನಗೆ ಬಹಳ ಬಾರಿ ಅನ್ಸುತ್ತೆ. ಮಿತ್ರ, ಬರೀ ಇಷ್ಟನ್ನೇ ನಾನು ಹೇಳೋದಲ್ಲ, ಸಾವರ್ಕರ್ ಕ್ಷಮಾಪಣಾ ಪತ್ರ ಬರೀತಾರಲ್ಲ, ಆ ಕ್ಷಮಾಪಣಾ ಪತ್ರವನ್ನ ವಿವರವಾಗಿ ಡಿಸ್ಕಸ್ ಮಾಡಲಾಗಿದೆ ಸಿನಿಮಾದಲ್ಲಿ. ಕಾಂಗ್ರೆಸ್ಸಿಗರು ಕೇಳಬಹುದಾಗಿರುವ 1-2 ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರ ಕೊಡಲಾಗಿದೆ. ಸಾವರ್ಕರ್ ಒಂದು ಕ್ಷಮಾಪಣಾ ಪತ್ರ ಅಲ್ಲ, ಇಫ್ ಐ ನಾಟ್ ರಾಂಗ್ 6 ಕ್ಷಮಾಪಣಾ ಪತ್ರ ಬರೆದಿದ್ದು. ಅದರಲ್ಲಿ ಒಂದು ಕ್ಷಮಾಪಣಾ ಪತ್ರದಲ್ಲಂತೂ ಏನು ಬರೀತಾರೆ ಗೊತ್ತಾ? ನಾವು ರಾಜಕೀಯ ಕೈದಿಗಳು, ನಮ್ಮನ್ನು ಬಿಡಬೇಕಾಗಿರೋದು ನಿಮ್ಮ ಕರ್ತವ್ಯ, ನೀವು ಬಿಡಬೇಕು. ಅಕಸ್ಮಾತ್ ನಾನೊಬ್ಬ ಇರೋದು ನಿಮಗೆ ಪ್ರಾಬ್ಲಮ್ ಅನ್ಸೋದು ಅನ್ನೋದಾದ್ರೆ ಉಳಿದೆಲ್ಲರನ್ನೂ ಬಿಡಿ, ಅವ್ರ ಪರವಾಗಿ ನಾನು ಇಲ್ಲಿ ಶಿಕ್ಷೆ ಅನುಭವಿಸ್ತೀನಿ ಅಂತ ಹೇಳಿದವರು ಸಾವರ್ಕರ್ ಅಂತ. ಮಿತ್ರರೇ, ಸಾವರ್ಕರ್ ಕೂತ್ರೆ ಪ್ರೇರಣೆ, ನಿಂತರೆ ಪ್ರೇರಣೆ, ಮಾತಾಡಿದರೆ ಪ್ರೇರಣೆ, ಬರೆದರೆ ಪ್ರೇರಣೆ, ಅವ್ರ ಬದುಕು ಪ್ರೇರಣೆ. ಕೊನೆಗೆ ಸಿನಿಮಾದಲ್ಲಿ ತೋರಿಸಿದಾರಲ್ಲ, ಸಾವರ್ಕರ್ ಗಾಣವನ್ನು ಸುತ್ತಿ ಎಣ್ಣೆ ತೆಗಿತಾ ಇದ್ದಂಥ ಆ ದೃಶ್ಯ ಇತ್ತಲ್ಲ, ಅದನ್ನು ಕಾರ್ಟೂನ್ ಮಾಡಿ, ಚಿತ್ರವನ್ನಾಗಿ ಮಾಡಿ ಗದರ್ ಪತ್ರಿಕೆಯವರು ಎಲ್ಲ ಕಡೆ ಪಬ್ಲಿಷ್ ಮಾಡ್ತಾರೆ. ಒಬ್ಬ ಕ್ರಾಂತಿಕಾರಿ ಈ ಅಂಡಮಾನ್ ಜೈಲಿಗೆ ಬರ್ತಾನಲ್ಲ, ಅವನು ಸಾವರ್ಕರ್ ನೋಡಿ ಹೇಳ್ತಾನೆ, ಸಾವರ್ಕರ್ ಜಿ, ಆ ಚಿತ್ರ ನೋಡಿದ ತಕ್ಷಣ ನನಗೂ ಕೂಡ ಕ್ರಾಂತಿಕಾರಿ ಆಗಬೇಕು ಅಂತ ಅನ್ನಿಸ್ತು. ಆದರೆ ನಾನು ಅವತ್ತು ಅನ್ಕೊಂಡಿರಲಿಲ್ಲ ಒಂದಿನ ನಾನೂ ಕೂಡ ಅದೇ ಚಿತ್ರದ ಥರ ಗಾಣ ತಿರುಗಿಸ್ಬೋದಾಗ್ಬೋದು ಅಂತ ನಾನು ಅನ್ಕೊಂಡಿರಲಿಲ್ಲ. ನಿಮ್ಮ ಚಿತ್ರವೂ ನನಗೆ ಪ್ರೇರಣೆ ಅಂತ. ಏನು ಅದ್ಭುತವಾದ ಶಕ್ತಿ ಸ್ರೋತ ಅದು. ಆದರೆ ದುರದೃಷ್ಟ, 10-11 ವರ್ಷಗಳ ಕಾಲ ಸಾವರ್ಕರ್ ಅಲ್ಲಿದ್ರಲ್ಲ, ಇಲ್ಲಿ ಬೆಳೆಬಾರ್ದವರೆಲ್ಲ ಚೆನ್ನಾಗಿ ಬೆಳೆದ್ಬಿಟ್ರು. ಶಾಂತಿ ಮತ್ತು ಅಹಿಂಸೆಯ ಆಧಾರದ ಮೇಲೆ ತಿಲಕರೂ ಕೂಡ ಆ ವೇದಿಕೆ ಮೇಲೆ ಇಲ್ಲದೆ ಹೋದಾಗ ಇಲ್ಲಿ ಬೇರೆ ಬೇರೆಯವರು ಯಾರ್ಯಾರೋ ಈ ನೇತೃತ್ವವನ್ನು ತೆಗೆದುಕೊಂಡು ಇಡೀ ಸ್ವಾತಂತ್ರ್ಯ ಹೋರಾಟವನ್ನು ಹಳ್ಳ ಹಿಡಿಸಿದ್ರು. ಕೊನೆಗೆ ಮುಸಲ್ಮಾನರ ತುಷ್ಟೀಕರಣ ಮಾಡ್ತಾ ಮೊಹಮ್ಮದ್ ಅಲಿ ಜಿನ್ನಾ ಕೂಡ, ಯಾರು ಗಾಂಧೀಜಿಯವರ ಪರಮ ಭಕ್ತನಾಗಿದ್ನೋ ಆತನೂ ಕೂಡ ವಿರೋಧಿಸುವ ಮಟ್ಟಕ್ಕೆ ಮುಸಲ್ಮಾನರ ತುಷ್ಟೀಕರಣ ನಡೆದು ಒಟ್ಟಾರೆ ಭಾರತದ ಪರಿಸ್ಥಿತಿ ಅತ್ಯಂತ ಗಂಭೀರವಾಯಿತು ಅಂತ ನನಗೆ ತುಂಬ ಗಂಭೀರವಾಗಿ ಅನ್ಸುತ್ತೆ. ಒಂದೇ ಒಂದು ಮಾತನ್ನು ನಾನು ಹಂಚ್ಕೋಬೇಕು ಮಿತ್ರರೇ, ಲಿಯಾಕತ್ ಅಲಿ ಪಾಕಿಸ್ತಾನದಿಂದ ಬಂದಾಗ ಸ್ವತಂತ್ರ ಭಾರತದಲ್ಲಿ ಸಾವರ್ಕರ್ನ ಬಂಧಿಸಿ ಒಳಗೆ ಹಾಕ್ಬಿಡ್ತಾರೆ. 5 ದಿನಗಳ ಕಾಲ ಲಿಯಾಕತ್ ಇರ್ತಾನೆ, ಅಷ್ಟು ದಿನ ಒಳಗಿರಿ ಅಂತ. ಸಾವರ್ಕರ್ 5 ದಿನ ಆದ್ಮೇಲೆ ಲಿಯಾಕತ್ ಹೋಗ್ತಾನೆ, ಸಾವರ್ಕರ್ನ ಎಲ್ಲರೂ ಮರೆತು ಹೋಗ್ಬಿಡ್ತಾರೆ. 100 ದಿನಗಳ ಕಾಲ ಸಾವರ್ಕರ್ ಜೈಲೊಳಗಿರ್ತಾರೆ. ನಾವು ಎಷ್ಟು ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟು ಆ ಮನುಷ್ಯನೊಂದಿಗೆ ಅಂತ ಪ್ರತಿ ಕ್ಷಣವೂ ಅನ್ಸುತ್ತೆ. ಯಾರೊಬ್ರು ತುಂಬ ಚೆನ್ನಾಗಿ ಹೇಳ್ತಾರಲ್ಲ, ಮಹಾತ್ಮ ಗಾಂಧೀಜಿ ಶಾಂತಿ ಮತ್ತು ಅಹಿಂಸೆಯ ಮಾತನಾಡಿದ್ರು, ಗುಂಡೇಟಿಗೆ ಬಲಿಯಾದರು. ಆದರೆ ಸದಾಕಾಲ ಪಿಸ್ತೂಲು ಬಂದೂಕು ಅಂತ ಮಾತಾಡ್ತಾ ಇದ್ದ ಸಾವರ್ಕರ್ರು ಉಪವಾಸ ಮಾಡಿ, ಪ್ರಾಯೋಪವೇಶ ಮಾಡಿ ತಮ್ಮ ದೇಹ ತ್ಯಾಗ ಮಾಡಬೇಕಾಗಿ ಬಂತು ಅಂತ. ಈ ಥರದ ಅನೇಕ ಐರನಿಗಳನ್ನು ನಾವು ಫಿಲ್ಮ್ ನೋಡ್ಲಿಕ್ಕೆ ಸಿಗತ್ತೆ. ಯಾರಾದರೂ ಇನ್ನೂ ಫಿಲ್ಮ್ ನೋಡಲಿಲ್ಲ ಅಂತಂದರೆ ಐ ವುಡ್ ಡೆಫಿನೆಟ್ಲಿ ರಿಕ್ವೆಸ್ಟ್ ಯು, ದಯಮಾಡಿ ಫಿಲ್ಮ್ ನೋಡ್ಕೊಂಡು ಬನ್ನಿ.
ಗೊತ್ತಿಲ್ಲ ಎಷ್ಟು ದಿನಗಳ ಕಾಲ ಈ ಫಿಲ್ಮ್ ಇರುತ್ತೋ. ಫಿಲ್ಮಲ್ಲಿ ತುಂಬ ಜನ ಇರಲಿಲ್ಲ, ನಾವು ಹೋಗಿದ್ದ ದಿನ ಮಾತ್ರ ಫುಲ್ ಆಗಿತ್ತು. ಬಹಳ ಕಡೆ ಈ ಥರ ಹೌಸ್ಫುಲ್ ಅಂತ ಕೇಳಿ ಬರ್ತಾ ಇದೆ. ಸೆಕೆಂಡ್ ಡೇ 3 crores 5 crores ಆಗಿದೆ ಅಂತ ನಾನು ರಿಪೋರ್ಟ್ ನೋಡ್ತಾ ಇದ್ದೆ. ಸಾವರ್ಕರ್ಗೆ ನಾವು ಕೊಡ್ಬೋದಾಗಿರುವಂಥ ಗೌರವ ಇದಲ್ಲ ಅಂತ ನನ್ಗನ್ಸುತ್ತೆ. ಈ ಕಾರಣಕ್ಕೆ ನಾನು ಮಾಡಬೇಕು ಅಂತೆಲ್ಲ ಇದ್ದರೆ ದಯಮಾಡಿ ಮಾತನಾಡಿಸ್ಕೊಳ್ಳಿ. ಈ ಥರದ ಪ್ರದರ್ಶನವನ್ನು ಎಲ್ಲರೂ ನೋಡುವಂತಾಗಲಿ. ಪ್ರತಿಯೊಬ್ಬ ರಾಷ್ಟ್ರಭಕ್ತನೂ ಕೂಡ ನೋಡಲೇಬೇಕಾದ ಸಿನಿಮಾ ಅಂತ ನಾನು ಅತ್ಯಂತ ಹೃದಯದಿಂದ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸಾವರ್ಕರ್ ಅನ್ನೋ ವ್ಯಕ್ತಿಗೆ ನಾವು ಕೊಡಬೇಕಾದಂಥ ಗೌರವ ತುಂಬ ದೊಡ್ಡದಿದೆ. ಒಂದು ಸಣ್ಣ ಮಟ್ಟಿಗಿನ ಗೌರವವನ್ನು ನಾವೆಲ್ಲರೂ ಸಮರ್ಪಿಸೋಣ. ಸಾವರ್ಕರ್ ಸಿನಿಮಾ ನಾನಂತೂ ಅವಕಾಶ ಸಿಕ್ಕರೆ ಮತ್ತೊಮ್ಮೆ ನೋಡ್ತೀನಿ. ನೀವು ಸಾಧ್ಯವಾದರೆ ಒಮ್ಮೆ ನೋಡ್ಕೊಂಡು ಬನ್ನಿ. ಸಾವರ್ಕರ್ ಸಿನಿಮಾ ನಮ್ಮೆಲ್ಲರಲ್ಲೂ ಇನ್ನೂ ಹೆಚ್ಚಿನ ಪ್ರೇರಣೆ ತುಂಬಿ. ಮತ್ತೆ ಸಿಗ್ತೀನಿ. ವಂದೇ ಮಾತರಂ. ಜೈ ಹಿಂದ್.